Welcome our channel, please subscribe and support. ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು ಪ್ರಬಂಧ ಪೀಠಿಕೆ ಆಧುನಿಕ ಕಾಲದಲ್ಲಿ ಜನಸಂಖ್ಯೆಯ ತೀವ್ರ ಬೆಳವಣಿಗೆಯ ಪರಿಣಾಮವಾಗಿ ಪರಿಸರ, ಆರ್ಥಿಕತೆ, ತಂತ್ರಜ್ಞಾನ ಹಾಗೂ ಜೀವನೋತ್ಪನ್ನಗಳ ಮೇಲಾದ ಒತ್ತಡವು ಗಣನೀಯವಾಗಿದೆ. ಜನಸಂಖ್ಯಾ ಸ್ಫೋಟವು ದೇಶದ ಅನೇಕ ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುವುದರಿಂದ ಇದನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯವಾಗಿದೆ. ಜನಸಂಖ್ಯಾ ಸ್ಫೋಟದ ಪರಿಣಾಮವಾಗಿ ಪ್ರಾಕೃತಿಕ ಸಂಪತ್ತುಗಳ ಬಳಕೆ ಹೆಚ್ಚಾಗಿ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಜಲಸಂಪತ್ತು, ಆಹಾರ ಉತ್ಪಾದನೆ, ವಸತಿ ಸಮಸ್ಯೆ, ಉದ್ಯೋಗಹೀನತೆ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಕೊರತೆಗಳು ಹೆಚ್ಚಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸರಿಯಾದ ಮಾರ್ಗಗಳನ್ನು ಅನುಸರಿಸಬೇಕಾಗಿದೆ. ವಿಷಯ ವಿವರಣೆ: ಜನಸಂಖ್ಯೆಯ ತೀವ್ರ ಬೆಳವಣಿಗೆಯ ಹಿಂದೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾದವು ಕೆಳಕಂಡಂತಿವೆ. 1. ಜನನದರ ಹಾಗೂ ಸಾವುದರವಿನ ಅಸಮತೋಲನ. ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಬೆಳವಣಿಗೆಯಿಂದ ಮರಣ ದರದಲ್ಲಿ ಗಣನೀಯ ಕುಸಿತವಾಗಿದೆ. ಆದರೆ ಜನನದರದ ಮೇಲೆ ಸಮರ್ಪಕ ನಿಯಂತ್ರಣ ಇಲ್ಲದೆ ಇರುವುದರಿಂದ ಜನಸಂಖ್ಯೆ ತೀವ್ರವಾಗಿ ಹೆಚ್ಚುತ್ತಿದೆ. 2. ಪ್ರಗತಿಶೀಲ ವೈದ್ಯಕೀಯ ಹಾಗೂ ಆರೋಗ್ಯ ಸೇವೆಗಳು. ಆಧುನಿಕ ವೈದ್ಯಕೀಯ ಸೇವೆಗಳಾದ ಲಸಿಕೆ ಕಾರ್ಯಕ್ರಮಗಳು, ತ್ವರಿತ ಚಿಕಿತ್ಸೆ, ಪೋಷಣಾ ಯೋಜನೆಗಳು ಇತ್ಯಾದಿಗಳಿಂದ ಶಿಶು ಮರಣದರವೂ ಕಡಿಮೆಯಾಗಿದೆ. ಇದು ಜನಸಂಖ್ಯೆಯ ತೀವ್ರತೆಯನ್ನು ಹೆಚ್ಚಿಸಲು ಕಾರಣವಾಗಿದೆ. 3. ಅಶಿಕ್ಷೆ ಹಾಗೂ ಜಾಗೃತಿ ಕೊರತೆ. ಶಿಕ್ಷಣದ ಕೊರತೆಯಿಂದ ಜನರು ಕುಟುಂಬ ನಿಯೋಜನೆಯ ಕುರಿತು ಅಜ್ಞಾನಿಗಳು. ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣದ ಕೊರತೆ ಮತ್ತು ಸಾಮಾಜಿಕ ಧಾರ್ಮಿಕ ನಂಬಿಕೆಗಳು ಜನನ ನಿಯಂತ್ರಣದ ಕಡೆಗೆ ಜನರನ್ನು ಹೋಗದಂತೆ ಮಾಡುತ್ತದೆ. 4. ಸಂಪ್ರದಾಯ ಮತ್ತು ಧಾರ್ಮಿಕ ನಂಬಿಕೆಗಳು. ಕೆಲವು ಸಂಪ್ರದಾಯಗಳು ಹಾಗೂ ಧಾರ್ಮಿಕ ನಂಬಿಕೆಗಳು ಹೆಚ್ಚಿನ ಮಕ್ಕಳನ್ನು ಜನ್ಮ ನೀಡಲು ಪ್ರೇರೇಪಿಸುತ್ತವೆ. ಇದರಿಂದ ಕುಟುಂಬ ಸಣ್ಣಗೊಳಿಸುವ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತದೆ. 5. ಬೇಡಾಸಕ್ತಿಯ ಅನುಪಾತದಲ್ಲಿ ವ್ಯತ್ಯಾಸ. ಹಲವಾರು ಬಡ ಕುಟುಂಬಗಳು ತಮ್ಮ ಮಕ್ಕಳನ್ನು ಭವಿಷ್ಯದ ಆರ್ಥಿಕ ಸಂಪತ್ತಿನಂತೆ ನೋಡುತ್ತಾರೆ. ಮಕ್ಕಳು ದುಡಿಯುವ ಮೂಲಕ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಬಹುದು ಎಂಬ ನಂಬಿಕೆ ಹೆಚ್ಚಾಗಿ ಹೆಚ್ಚು ಮಕ್ಕಳನ್ನು ಹೊಂದಲು ಇಚ್ಛಿಸುತ್ತಾರೆ. 6. ಕೃಷಿ ಆಧಾರಿತ ಜೀವನ ಶೈಲಿ. ಕೃಷಿಯನ್ನು ಜೀವನೋಪಾಯವನ್ನಾಗಿ ಮಾಡಿಕೊಂಡಿರುವ ಪ್ರದೇಶಗಳಲ್ಲಿ ಹೆಚ್ಚು ಜನರು ಕುಟುಂಬ ನಿರ್ವಹಣೆಗೆ ಹೆಚ್ಚಿನ ಮಕ್ಕಳನ್ನು ಜನ್ಮ ನೀಡಲು ಇಚ್ಛಿಸುತ್ತಾರೆ. ಇದರಿಂದ ಜನಸಂಖ್ಯೆ ಹೆಚ್ಚಾಗುತ್ತದೆ. 7. ಪುರುಷ ಪ್ರಾಧಾನ್ಯತೆ ಹಾಗೂ ಗಂಡು ಮಕ್ಕಳ ಮೇಲಿನ ಒತ್ತಡ. ಹಲವಾರು ಕುಟುಂಬಗಳು ಗಂಡು ಮಕ್ಕಳನ್ನು ಹೆಚ್ಚಾಗಿ ಬಯಸುತ್ತಾರೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ನಿರಾಕರಿಸುವ ಅಥವಾ ಗಂಡು ಮಗುವನ್ನು ಪಡೆಯುವವರೆಗೆ ಜನನವನ್ನು ಮುಂದುವರಿಸುವ ಪದ್ಧತಿ ಕಂಡುಬರುತ್ತದೆ. ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು. ಜನಸಂಖ್ಯೆಯ ತೀವ್ರ ಬೆಳವಣಿಗೆ ಅನೇಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಅವುಗಳಲ್ಲಿ ಪ್ರಮುಖವಾದವು: 1. ವಸತಿ ಸಮಸ್ಯೆ. ಅಧಿಕ ಜನಸಂಖ್ಯೆಯಿಂದ ವಸತಿ ಸಮಸ್ಯೆ ತೀವ್ರಗೊಳ್ಳುತ್ತದೆ. ನಗರೀಕರಣ ಹೆಚ್ಚಿದಂತೆ ಭೂಮಿಯ ಕೊರತೆ ಉಂಟಾಗಿ ಬಡಾವಣೆಗಳು ಅಸ್ತವ್ಯಸ್ತಗೊಳ್ಳುತ್ತವೆ. 2. ಆಹಾರ ಕೊರತೆ. ಜನಸಂಖ್ಯೆಯ ಅತಿಯಾಗಿ ಹೆಚ್ಚುವಿಕೆಯಿಂದ ಆಹಾರ ಉತ್ಪಾದನೆಯ ಮೇಲಾದ ಒತ್ತಡ ಹೆಚ್ಚಾಗುತ್ತದೆ. ಇದು ಆಹಾರ ಕೊರತೆ ಮತ್ತು ಪೋಷಣಾ ಸಮಸ್ಯೆಗೆ ಕಾರಣವಾಗುತ್ತದೆ. 3. ನಿರುದ್ಯೋಗ. ಉದ್ಯೋಗಾವಕಾಶಗಳಿಗಿಂತ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಗೊಂಡರೆ ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತದೆ. ಇದರಿಂದ ಬಡತನ, ಭ್ರಷ್ಟಾಚಾರ ಮತ್ತು ಅಪರಾಧ ಪ್ರಮಾಣ ಹೆಚ್ಚಾಗಬಹುದು. 4. ಪರಿಸರ ಮಾಲಿನ್ಯ. ಅಧಿಕ ಜನಸಂಖ್ಯೆಯಿಂದ ಕಸದ ನಿರ್ವಹಣೆ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಅರಣ್ಯ ನಾಶ ಹೆಚ್ಚಾಗುತ್ತದೆ. ಇದು ಪರಿಸರ ಸಮತೋಲನ ಹಾಳಾಗುವಂತೆ ಮಾಡುತ್ತದೆ. 5. ತೀವ್ರ ಆರ್ಥಿಕ ಒತ್ತಡ. ಜನಸಂಖ್ಯೆ ಹೆಚ್ಚಾದಂತೆ ಸರ್ಕಾರದ ಮೇಲೆ ಒತ್ತಡವು ಹೆಚ್ಚಾಗುತ್ತದೆ. ಸಾರ್ವಜನಿಕ ಸೇವೆಗಳು ಸಮರ್ಪಕವಾಗಿ ಒದಗಿಸಲು ಸರ್ಕಾರ ಕಷ್ಟಕ್ಕೆ ಸಿಲುಕುತ್ತದೆ. ಜನಸಂಖ್ಯಾ ಸ್ಫೋಟಕ್ಕೆ ಪರಿಹಾರೋಪಾಯಗಳು. ಜನಸಂಖ್ಯೆಯ ಸ್ಫೋಟವನ್ನು ನಿಯಂತ್ರಿಸಲು ಹಲವಾರು ತಂತ್ರಗಳನ್ನು ಅನುಸರಿಸಬಹುದು. ಅವುಗಳಲ್ಲಿ ಕೆಲವು ಮುಖ್ಯವಾದವು: 1. ಜನನ ನಿಯಂತ್ರಣದ ಬಗ್ಗೆ ಜಾಗೃತಿ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮರ್ಪಕ ಶಿಕ್ಷಣ ನೀಡಿ ಜನನ ನಿಯಂತ್ರಣದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಬೇಕು. ಕುಟುಂಬ ನಿಯೋಜನೆಗೆ ಉತ್ತೇಜನ ನೀಡಬೇಕು. 2. ಮಹಿಳಾ ಶಿಕ್ಷಣ ಮತ್ತು ಸಬಲೀಕರಣ. ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಮೂಲಕ ಅವರು ಕುಟುಂಬ ಯೋಜನೆಯ ಮಹತ್ವವನ್ನು ಅರಿಯಲು ಸಹಾಯ ಮಾಡಬಹುದು. ಮಹಿಳಾ ಸಬಲೀಕರಣವು ಜನಸಂಖ್ಯೆ ನಿಯಂತ್ರಣಕ್ಕೆ ಮಹತ್ವದ ಪಾತ್ರ ವಹಿಸುತ್ತದೆ. 3. ಆರೋಗ್ಯ ಸೇವೆಗಳಲ್ಲಿ ಸುಧಾರಣೆ. ನಿಯೋಜಿತ ಕುಟುಂಬ ಯೋಜನೆಗೆ ಸಂಬಂಧಿಸಿದ ಸೌಲಭ್ಯಗಳನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡಬೇಕು. ಪ್ರಭಾವಶಾಲಿ ಜನನ ನಿಯಂತ್ರಣ ಕ್ರಮಗಳ ಬಗ್ಗೆ ಅರಿವು ಮೂಡಿಸಬೇಕು. 4. ಸರ್ಕಾರಿ ನೀತಿಗಳು. ಸರ್ಕಾರಗಳು ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ನೀತಿಗಳನ್ನು ಜಾರಿಗೆ ತರಬೇಕು.
ಕೆಲವು ದೇಶಗಳಲ್ಲಿ ಇಬ್ಬರು ಮಕ್ಕಳ ನೀತಿಯನ್ನು ಜಾರಿಗೊಳಿಸಲಾಗಿದೆ. ಭಾರತದಲ್ಲಿಯೂ ಈ ರೀತಿಯ ನೀತಿಯ ಅವಶ್ಯಕತೆಯಿದೆ. 5. ನಿರುದ್ಯೋಗ ಮತ್ತು ಬಡತನ ನಿವಾರಣೆ. ಬಡತನ ಮತ್ತು ನಿರುದ್ಯೋಗವನ್ನು ಕಡಿಮೆ ಮಾಡುವ ಮೂಲಕ ಜನಸಂಖ್ಯಾ ನಿಯಂತ್ರಣ ಸುಗಮಗೊಳ್ಳಬಹುದು. ಆರ್ಥಿಕ ಸ್ಥಿರತೆ ಜನಸಂಖ್ಯೆ ಬೆಳವಣಿಗೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಉಪಸಂಹಾರ: ಜನಸಂಖ್ಯಾ ಸ್ಫೋಟವು ರಾಷ್ಟ್ರದ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗಿದೆ. ಆದರೆ ಸಮರ್ಪಕ ಶಿಕ್ಷಣ, ಆರೋಗ್ಯ ಸೇವೆಗಳ ಸುಧಾರಣೆ, ಮಹಿಳಾ ಸಬಲೀಕರಣ ಮತ್ತು ಸಮಗ್ರ ಜನನ ನಿಯಂತ್ರಣದ ಕ್ರಮಗಳ ಮೂಲಕ ಇದನ್ನು ನಿಯಂತ್ರಿಸಬಹುದಾಗಿದೆ. ಸರ್ಕಾರದ ನಿಟ್ಟಿನಲ್ಲಿ ಪ್ರಭಾವಶಾಲಿ ನೀತಿಗಳು ಜಾರಿಗೆ ಬಂದರೆ ಮಾತ್ರ ಜನಸಂಖ್ಯೆಯ ಅನಿಯಂತ್ರಿತ ಬೆಳವಣಿಗೆಯನ್ನು ತಡೆಹಿಡಿಯಲು ಸಾಧ್ಯ. ಪ್ರತಿಯೊಬ್ಬ ನಾಗರಿಕನೂ ತನ್ನ ಹೊಣೆಗಾರಿಕೆಯನ್ನು ಅರಿತು ಜನಸಂಖ್ಯೆ ನಿಯಂತ್ರಣದ ಕಡೆಗೆ ಗಮನ ಹರಿಸಿದರೆ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ದಾರಿ ತೋರಿದಂತಾಗುತ್ತದೆ.